ವಿಚಾರ ಮಾಡಬೇಕಾದ್ರೆ ಬೆಳಗಾವಿ ಜಿಲ್ಲೆ ಅಂತ 26 ಶುಗರ್ ಫ್ಯಾಕ್ಟ್ರಿಗಳಿದ್ದಾರೆ. ಎಲ್ಲರೂ ಲಾಸ್ ತೋರ್ತಾರೆ. ಒಂದರ ಕಾರ್ಯದಲ್ಲಿ ಲಾಭದಾಗೈತೆ ಅಂತ ಹೇಳುವಂಥದ್ದು ಯಾವುದರೆ ತಪ್ಪೇನೋ ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ ಲಾಭ ಅಂತ ತೋರಿಸಿದ್ದು. ಅದ್ರ ಉಳಿದು ಯಾವುದೇ ಇದಿರಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಇರಲಿ ಲಾಸ್. ಎಲ್ಲ ದಿವಾಳಿ ಮಾಡೋದು ಮತ್ತೊಂದು ತಮ್ಮದ ಫ್ಯಾಕ್ಟ್ರಿಗಳ್ಕೊಳ್ಳೋದು ಮುಗಿದೋದು. ಉಳಿದವ್ರು ಹೋಗ್ರಪ್ಪ ಹೊಳಿಗೆ ಸುಣ್ಣ ಹಚ್ಚು ಕೆಲಸ ಮಾಡೋಗ್ರಿ ರೈತರ ಎಲ್ಲ ನೆಲೆಗಟ್ಟಲ್ಲಿ ಇವತ್ತು ರೈತ ಹಚ್ಕೊಳ್ಬೇಕಾಗಿದೆ. ಸುಳ್ಳು ಹೋರಾಟ ಮಾಡ್ತೀನಿ ಪಾಪ ರಸ್ತೆಯಲ್ಲಿ ಕೂತು ಅಲ್ಲಿ ಕೂತು ಉಪವಾಸ ಮಾಡಿದ್ರೆ ಕೆಲಸ ನೀವು ಕಬ್ಬು ಬೆಳೆದು ಬಂದ್ ಮಾಡಿಬಿಡ್ರಿ. ತಾವು ಬರ್ತಾರೋ ರೋಡೆ ಕಬ್ಬರ ಹಾಕೊಂಡು ಕೂತಾರಲ್ಲ, ಫ್ಯಾಕ್ಟ್ರಿಗಳು ಹಾಕೊಂಡು ಕೂತಾರ ಸಿಕ್ಕಾಪಟ್ಟೆ. ನೀವು ಜನದವ್ರು ಶಾಣೆಯಾಗೆ ಕಬ್ಬು ಬೆಳೆದು ಬಂದ್ ಮಾಡಿ ಸಣ್ಣ ಸಣ್ಣ ಬೆಳ್ಕೊಂಡ ಬದುಕು ನಿಮ್ಗೆ ಆಗಲಿ ಹಾಯ್ಗಳಿದ್ದಾವೆ ರೈತರಿಗೆ. ನಿಮ್ಮ ಬದುಕ್ರಿ ಉಳಿದ್ಬೇಕಾರೆ ಯಾರು ಕೊಂಡು ಹೋಯ್ತಾರೆ ಬೇಡಾದ್ರೆ ಬಿಡ್ತಾರ ಅನ್ನುವಂಥ ಮನಸ್ಥಿತಿ ನೀವು ಬೆಳೆಸ್ಕೋಬೇಕಾಗಿದೆ. ಮಂದಿ ಪಾಪ ರೈತರು ಉದಾರ ಭಾವದವರು ಇವೆಲ್ಲ ಉದಾರ ಮನಸ್ಸಿನವರು. ಇದನ್ನು ಸ್ವತಃ ಇವತ್ತಿನ ಫ್ಯಾಕ್ಟ್ರಿಗಳು ಅರ್ಥ ಮಾಡ್ಕೋಬೇಕು, ಆ ಸರ್ಕಾರ ಮೊದಲು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸರ್ಕಾರ ಜನಗಳ ಪ್ರತಿನಿಧಿ, ಅದು ಸಾಹುಕಾರ ಪ್ರತಿನಿಧಿ ಅಲ್ಲ. ಆದರೆ ದುರಂತ ಏನಪ್ಪ ಅಂದ್ರೆ ಬಡ ಜನರ, ದುಡಿಯುವವರ, ರೈತರ, ಕೂಲಿಕಾರರ ಫಲ ಮಾತಾಡೋದು ಕಡಿಮೆ. ಅದೇನೋ ಗ್ಯಾರಂಟಿ ಕೊಟ್ಟು ಹೋಗಿದ್ದಾರೆ ನೋಡ್ರಿ. ನಾವು ಗ್ಯಾರಂಟಿ ಕೊಟ್ಟಿವಿ 2,000 ತಿಂಗಳ, ಮತ್ತೇನೋ ಗ್ಯಾರಂಟಿಗಳು ಬಸ್ ಫ್ರೀ ಕೊಟ್ಟದ್ದು ಹೆಣ್ಮಕ್ಳಿಗೆ ಅಂತ ಹೇಳ್ಕೊಂಡು ಅಲ್ಲಿ ಹೇಳ್ತಾರೆ. ಅದು ನಮ್ಮ ಟ್ಯಾಕ್ಸ್ನಾಗಿಂದನೇ ಟ್ಯಾಕ್ಸ್, ನಮ್ಮ ಟ್ಯಾಕ್ಸಿಂದ ಅದ್ರ ಬಿಡುವುದು ಆ ಎಲ್ಲ ನೆಲೆಗಟ್ಟಿನಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಟ್ಯಾಕ್ಸ್ ದುಡ್ಡು ಅದು ಆ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಮತ್ತೆ ವಿಚಾರ ಮಾಡಬೇಕಾಗಿದ್ದನ್ನೆಲ್ಲ.